ಆತ್ಮೀಯ ವಿದ್ಯಾರ್ಥಿಗಳೇ, ಶಶಿ ನವೋದಯ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆದರದ ಸ್ವಾಗತ. ಈ ಕ್ಲಾಸ್ನಲ್ಲಿ ನಾವು ನವೋದಯ ಪರೀಕ್ಷೆಗೆ ಸಂಬಂಧಿಸಿದಂತಹ ಸಂಕ್ಷೇಪಿಸುವಿಕೆ ಪಾಠ, ಸಿಂಪ್ಲಿಫಿಕೇಶನ್ ಅಥವಾ ಮಿಶ್ರಕ್ರಿಯೆ ಪಾಠವನ್ನು ಕಲಿತಾ ಹೋಗೋಣ ಮಕ್ಕಳೇ. ಓಕೆ, ಇದು ನೋಡಿ, ಮಿಶ್ರಕ್ರಿಯೆ ಸಂಕ್ಷೇಪಿಸುವಿಕೆ ಅಂದ್ರೆ ಏನು ಅಂತ. ಓಕೆ, ಮಿಶ್ರಕ್ರಿಯೆ ಅಂದ್ರೆ ಎರಡು ಅಥವಾ ಹೆಚ್ಚು ಗಣಿತದ ಮೂಲ ಕ್ರಿಯೆಗಳನ್ನೊಳಗೊಂಡ ಸಮಸ್ಯೆ ಬಿಡಿಸುವುದನ್ನ ಮಿಶ್ರಕ್ರಿಯೆ ಅಂತ ಕರಿತೀವಿ. ಓಕೆ, ಹಂಗಂದ್ರೆ ಏನು ಸರ್? ಎರಡು ಅಥವಾ ಹೆಚ್ಚು ಗಣಿತದ ಮೂಲ ಕ್ರಿಯೆಗಳು. ಗಣಿತದ ಮೂಲ ಕ್ರಿಯೆಗಳು ಅಂದ್ರೆ ಯಾವ್ಯಾವು? ಸಂಕಲನ, ವ್ಯವಕಲನ, ಗುಣಕಾರ, ಭಾಗಾಕಾರ. ಓಕೆ, ನೀವು ಪ್ರತ್ಯೇಕವಾಗಿ ಕೂಡಿಸೋದನ್ನ ಕಲಿತಿದ್ದೀರಿ. ಓಕೆ, ವ್ಯವಕಲನ ಮಾಡುವುದನ್ನ, ಮೈನಸ್ ಮಾಡುವುದನ್ನ ಕಲಿತಿದ್ದೀರಿ, ಮಲ್ಟಿಪ್ಲಿಕೇಶನ್ ಮಾಡುವುದನ್ನ ಕಲಿತಿದ್ದೀರಿ, ಭಾಗಾಕಾರ ಮಾಡುವುದನ್ನ ಕಲಿತಿದ್ದೀರಿ. ಈ ಮಿಶ್ರ ಕ್ರಿಯೆಯಲ್ಲಿ ಒಂದೇ ಪ್ರಶ್ನೆಯಲ್ಲಿ ಈ ಎಲ್ಲಾ ಕ್ರಿಯೆಗಳು ಬರುತ್ತವೆ ಮಕ್ಕಳೇ. ಓಕೆ, ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ, ಗುಣಾಕಾರನೂ ಇರುತ್ತೆ, ಭಾಗಾಕಾರನೂ ಇರುತ್ತೆ, ಆವರಣಗಳು ಕೂಡ ಇರುತ್ತವೆ. ಓಕೆ, ಇವೆಲ್ಲಾ ಕ್ರಿಯೆಗಳು ಇರ್ತವೆ. ಈ ಎಲ್ಲಾ ಕ್ರಿಯೆಗಳನ್ನ ಒಂದು ನಿಯಮದ ಅನುಸಾರ, ಓಕೆ, ಒಂದು ನಿಯಮದ ಅನುಸಾರ ಬಿಡಿಸುವುದಕ್ಕೆ ನಾವು ಮಿಶ್ರ ಕ್ರಿಯೆ ಅಥವಾ ಸಂಕ್ಷೇಪಿಸುವಿಕೆ ಅಂತ ಕರಿತೀವಿ. ಉದಾಹರಣೆಗೆ ನೋಡಿ ಮಕ್ಕಳೇ, ಇಲ್ಲೊಂದು ಪ್ರಶ್ನೆ ಇದೆ. 25 ಭಾಗಿಲೆ 5 ಗುಣಿಲೆ 2 ಮೈನಸ್ 10 ಪ್ಲಸ್ 5 ಇದೆ. ನೋಡಿ, ಎಲ್ಲಾ ಕ್ರಿಯೆಗಳನ್ನ ಒಳಗೊಂಡಿದೆ ಇದು. ಓಕೆ, ಭಾಗಾಕಾರ ಇದೆ, ಗುಣಾಕಾರ ಇದೆ, ಮೈನಸ್ ಇದೆ, ಪ್ಲಸ್ ಇದೆ, ಎಲ್ಲಾ ಕ್ರಿಯೆಗಳಿದಾವೆ. ಓಕೆ, ಇವನ್ನ ನೀವು ಹೆಂಗ್ ಬೇಕು ಬಿಡಿಸಕ್ಕೆ ಬರೋದಿಲ್ಲ. ಒಂದು ನಿಯಮದ ಅನುಸಾರ ನೀವು ಏನ್ ಮಾಡ್ಬೇಕಾಗುತ್ತೆ? ಬಿಡಿಸ್ಬೇಕಾಗುತ್ತೆ ಮಕ್ಕಳೇ. ಓಕೆ, ನಿಮಗೆ ಮಿಶ್ರಕ್ರಿಯೆ ಅಂದ್ರೆ ಗೊತ್ತಾಯ್ತಲ್ವಾ? ಮುಂದೆ ಹೋಗೋಣ ಮಕ್ಕಳೇ. ನೋಡಿ, ಈ ಮಿಶ್ರಕ್ರಿಯೆ ಪ್ರಶ್ನೆಗಳನ್ನ ಬಿಡಿಸುವಾಗ ಕೆಲವು ನಿಯಮಗಳನ್ನ ನೀವು ಅನುಸರಿಸಬೇಕಾಗ್ತದೆ ಮಕ್ಕಳೇ. ಓಕೆ, ನೋಡಿ, ಆ ನಿಯಮದ ಹೆಸರು ಏನಂತೀವಿ ನಾವು? ಬಾಡ್ಮಾಸ್ ಅಂತೀವಿ. ಅಂದ್ರೆ BODMAS, ಬಾಡ್ಮಾಸ್ ಅಂತ ಕರಿತೀವಿ. ಹಂಗಂದ್ರೆ ಏನು ಸರ್? ಬಿ ಅಂದ್ರೆ ಬ್ರಾಕೆಟ್ಸ್, ಓಕೆ, ಓ ಅಂದ್ರೆ ಆಫ್, ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಓಕೆ, ಎ ಅಂದ್ರೆ ಅಡಿಷನ್, ಎಸ್ ಅಂದ್ರೆ ಸಬ್ಟ್ರಾಕ್ಷನ್ ಮಕ್ಕಳೇ. ಓಕೆ, ಎಸ್ ಅಂದ್ರೆ ಸಬ್ಟ್ರಾಕ್ಷನ್. ಓಕೆ, ಏನು ಹೇಳುತ್ತೆ ಈ ನಿಯಮ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಆ ಪ್ರಶ್ನೆಯಲ್ಲಿ ಆವರಣಗಳು ಇದಾವೆ ಅಥವಾ ಇಲ್ಲ ಅನ್ನೋದ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಅಂದ್ರೆ ಆವರಣದಲ್ಲಿರುವುದನ್ನ ಬಿಡಿಸಿ ಅಂತ ಹೇಳುತ್ತೆ ಈ ನಿಯಮ. ಓಕೆ, ಫಸ್ಟ್ ಏನ್ ಬಿಡಿಸ್ಬೇಕು ಅಂದ್ರೆ ಆವರಣದಲ್ಲಿರೋದನ್ನ ನೀವು ಬಿಡಿಸ್ಬೇಕು ಅಂತ ಹೇಳುತ್ತೆ. ಏನ್ ಬಿಡಿಸ್ಬೇಕು ಅಂತ ಇನ್ನೂ ಹೇಳಿಲ್ಲ. ಫಸ್ಟ್ ಏನಂತಂದ್ರೆ ಆವರಣದಲ್ಲಿರೋದನ್ನ ನೀವು ಬಿಡಿಸ್ಬೇಕು ಅಂತ ಹೇಳ್ತಾ ಇದೆ. ಅದು ಆದ ನಂತರ ಎರಡನೆಯದು ಏನ್ ಮಾಡ್ಬೇಕು ಅಂತಂದ್ರೆ ಆಫ್. ಆಫ್ ಅಂದ್ರೆ ವಿಶೇಷ ಗುಣಾಕಾರ. ಇದು ಎಲ್ಲಿದೆ? ಓಕೆ, ಆಫ್ ದ ಅಂತ ಬರೆದಿರುತ್ತಾರೆ ಮಕ್ಕಳ. ಅದು ಎಲ್ಲಿದೆ ಅದನ್ನ ಬಿಡಿಸಿ ಅಂತ ಹೇಳುತ್ತೆ. ಆಮೇಲೆ ಡಿವಿಷನ್ ಮಾಡಿ ಅಂತ ಹೇಳುತ್ತೆ. ಓಕೆ, ಆಮೇಲೆ ಏನ್ ಮಾಡ್ಬೇಕು? ಭಾಗಾಕಾರವನ್ನ ಮಾಡ್ಬೇಕು ಅಂತ ಹೇಳುತ್ತೆ ಮಕ್ಕಳೇ. ಅದಾದ ನಂತರ ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಹೇಳುತ್ತೆ. ಆಮೇಲೆ ಅಡಿಷನ್, ಪ್ಲಸ್ ಮಾಡಿ ಅಂತ ಹೇಳುತ್ತೆ ಮಕ್ಕಳೇ. ಆಮೇಲೆ ಸಬ್ಟ್ರಾಕ್ಷನ್ ಮಾಡಿ ಅಂತ ಹೇಳುತ್ತೆ. ಓಕೆ, ಫಸ್ಟ್ ಬ್ರಾಕೆಟ್ಸ್ ಬಿಡಿಸ್ಬೇಕು, ಬ್ರಾಕೆಟ್ಸ್ ನಲ್ಲಿ ಇರೋದನ್ನ ಬಿಡಿಸ್ಬೇಕು, ಆಮೇಲೆ ಆಫ್ ಬಿಡಿಸ್ಬೇಕು, ಆಮೇಲೆ ಭಾಗಾಕಾರ ಮಾಡಬೇಕು, ಆಮೇಲೆ ಗುಣಾಕಾರ ಮಾಡಬೇಕು, ಆಮೇಲೆ ಪ್ಲಸ್ ಮಾಡಬೇಕು, ಆಮೇಲೆ ಮೈನಸ್ ಮಾಡಬೇಕು ಅಂತ ಹೇಳುತ್ತೆ ಮಕ್ಕಳೇ. ನೋಡಿ, ನಮ್ಗೆ ಇಲ್ಲಿ ಗೊತ್ತಿರಬೇಕು ಆವರಣಗಳು ಯಾವ್ಯಾವು ಅಂತ. ನೋಡಿ, ಆವರಣಗಳು 4 ರೀತಿ ಇದಾವೆ. ಓಕೆ, ಅದರಲ್ಲಿ ಮೊಟ್ಟ ಮೊದಲನೆಯದು ರೇಖಾವರಣ. ಈ ರೀತಿ ಇರುತ್ತೆ ಮಕ್ಕಳೇ. ಓಕೆ, ರೇಖಾವರಣ ಆ ಸಂಖ್ಯೆಗಳ ಮೇಲೆ ಬರೆದಿರ್ತಾರೆ ಮಕ್ಕಳೇ. ಓಕೆ, ಆಮೇಲೆ ಅಲ್ಪಾವರಣ. ಏನು? ಅಲ್ಪಾವರಣ. ನೋಡಿ, ಎರಡನೇದು ಏನಿದೆ ಅಂದ್ರೆ ಅಲ್ಪಾವರಣ ಇದೆ ಮಕ್ಕಳೇ. ಮೂರನೇದು ಪುಷ್ಪಾವರಣ. ಮೂರನೇದು ಏನಿದೆ? ಪುಷ್ಪಾವರಣ ಇದೆ. ಆಮೇಲೆ ಚೌಕಾವರಣ ಇದೆ ಮಕ್ಕಳೇ. ಬ್ರಾಕೆಟ್ಸ್ ನಲ್ಲಿ, ಓಕೆ, ನಾನು ಹೇಳಿದೆ ಬ್ರಾಕೆಟ್ಸ್ ನಲ್ಲಿ ಇರೋದನ್ನ ಬಿಡಿಸಿ ಅಂತ. ಈಗ ಬ್ರಾಕೆಟ್ಸ್ ಗಳಲ್ಲಿ 4 ಇದಾವೆ. ಓಕೆ, ಈ 4 ಬ್ರಾಕೆಟ್ಸ್ ನಲ್ಲಿ ಯಾವ ಮೊಟ್ಟ ಮೊದಲನೇದಾಗಿ ಬಿಡಿಸ್ಬೇಕು ಸರ್ ಅಂತ ನಿಮ್ಗೆ ಪ್ರಶ್ನೆ ಬರ್ತಾ ಇದೆ ಅಲ್ವಾ? ಹೌದು. ಈಗ ನೋಡಿ, ಈ ಆವರಣಗಳಲ್ಲಿ ಮೊಟ್ಟ ಮೊದಲನೇದಾಗಿ ರೇಖಾವರಣದಲ್ಲಿರುವುದನ್ನ ಬಿಡಿಸ್ಬೇಕು ಮಕ್ಕಳೇ. ಓಕೆ, ಆ ರೇಖಾವರಣದಲ್ಲಿರುವುದನ್ನ ಬಿಡಿಸ್ಬೇಕು. ಆಮೇಲೆ ರೇಖಾವರಣ ಆದ್ಮೇಲೆ ಅಲ್ಪಾವರಣದಲ್ಲಿರುವುದನ್ನ ಬಿಡಿಸ್ಬೇಕು. ಆಮೇಲೆ ಪುಷ್ಪಾವರಣದಲ್ಲಿರೋದನ್ನ ಬಿಡಿಸ್ಬೇಕು ಮಕ್ಕಳೇ. ಓಕೆ, ಆಮೇಲೆ ಚೌಕಾವರಣದಲ್ಲಿರೋದನ್ನ ಬಿಡಿಸ್ಬೇಕು. ಸರ್, ನೀವು ಆವರಣಗಳು ಬಿಡಿಸಿ ಅಂತ ಹೇಳಿದ್ರಿ, ಆದ್ರೆ ಆವರಣದಲ್ಲಿ ಏನ್ ಬಿಡಿಸ್ಬೇಕು ಅಂತ ನಿಮ್ಗೆ ಪ್ರಶ್ನೆ ಬರ್ತಾ ಇದೆ ಅಲ್ವಾ? ಏನ್ ಬಿಡಿಸ್ಬೇಕು ಅದರಲ್ಲಿ ಅಂತಂದ್ರೆ, ಅಲ್ಲಿ ಈ ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ ಇರುತ್ತೆ ಮಕ್ಕಳೇ. ಓಕೆ, ಆಫ್ ಇರಬಹುದು, ಇವುಗಳನ್ನ ಬಿಡಿಸ್ಬೇಕಾಗುತ್ತೆ.
ಓಕೆ, ಮೊಟ್ಟ ಮೊದಲಾಗಿ ಅವುಗಳಲ್ಲಿ ಏನು ಅಂತಂದ್ರೆ ವಿಶೇಷ ಗುಣಾಕಾರ ಆಫ್ ದ ಅಂತ ಬರೆದಿರ್ತಾರೆ. ಇದೇ ಅಥವಾ ಇಲ್ಲ ಅನ್ನೋದನ್ನ ನೋಡ್ಕೊಳ್ಳಿ, ಇದ್ರೆ ಬಿಡಿಸಿ. ಓಕೆ, ಆಮೇಲೆ ಭಾಗಕಾರ, ಆಮೇಲೆ ಗುಣಾಕಾರ, ಆಮೇಲೆ ಸಂಕಲನ, ಆಮೇಲೆ ವ್ಯವಕಲನವನ್ನ ನೀವು ಮಾಡಬೇಕಾಗುತ್ತೆ ಮಕ್ಕಳೇ. ಓಕೆ, ಅರ್ಥ ಆಗ್ತಾ ಇದೆಯಲ್ಲ? ಮುಂದೆ ಹೋಗೋಣ. ಓಕೆ, ಒಂದು ಪ್ರಶ್ನೆ ನೋಡೋಣ, ನಿಮ್ಗೆ ಸರಿಯಾಗಿ ಗೊತ್ತಾಗ್ತದೆ. ಓಕೆ, ನೋಡಿ, ಮೊಟ್ಟ ಮೊದಲನೇ ಪ್ರಶ್ನೆ ಏನಿದೆ, ಸಂಕ್ಷೇಪಿಸಿ ಅಂತ ಇದೆ ಮಕ್ಕಳೇ. ಓಕೆ, ಸಂಕ್ಷೇಪಿಸಿ ಇದೆ ನೋಡಿ. ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಆವರಣ, ಅಲ್ಪಾವರಣ. ಓಕೆ, 2 × 2. ಓಕೆ, ಅಲ್ಪಾವರಣ ಮುಕ್ತಾಯ ಭಾಗಿಲೆ 2 ಕೊಟ್ಟಿದ್ದಾರೆ. ಈಗ ನೀವು ಯಾವ ನಿಯಮ ಯೂಸ್ ಮಾಡಬೇಕು, ಬಾಡ್ಮಾಸ್ ನಿಯಮವನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದೀವಿ ನಾವು ಅಲ್ವಾ. ನೋಡಿ, ಬಿ ಅಂದ್ರೆ ಬ್ರಾಕೆಟ್ಸ್. ಇಲ್ಲಿ ಬ್ರಾಕೆಟ್ಸ್ ಇದಾವ? ಹಾ ಸರ್, ಬ್ರಾಕೆಟ್ಸ್ ಇದೆ. ಯಾವ ಬ್ರಾಕೆಟ್ ಇದೆ? ಅಲ್ಪಾವರಣ ಇದೆ. ಈ ಬ್ರಾಕೆಟ್ ನಲ್ಲಿ ಇರೋದನ್ನ ಮೊಟ್ಟ ಮೊದಲನೇದಾಗಿ ಬಿಡಿಸಬೇಕು. ಎಸ್, ಇಲ್ಲಿ ನೋಡಿ ಮಕ್ಕಳೇ. ಓಕೆ, ಬ್ರಾಕೆಟ್ಸ್ ನಲ್ಲಿ ಯಾವ ಕ್ರಿಯೆ ಇದೆ? ಗುಣಾಕಾರ ಇದೆ. ಇದಕ್ಕೆ ಬಿಟ್ಟು ಬೇರೆ ಯಾವ್ದಾದ್ರು ಕ್ರಿಯೆ ಇದೆಯಾ? ಇಲ್ಲ. ಮೊಟ್ಟ ಮೊದಲನೇದಾಗಿ ಬ್ರಾಕೆಟ್ ನಲ್ಲಿ ಇರೋದನ್ನ ಬಿಡಿಸಬೇಕು ಅಂತ ಹೇಳಿತ್ತು ನಿಯಮ. ಇದರಲ್ಲಿ ಆಫ್ ಇರ್ಬೋದು, ಡಿವಿಷನ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು, ಏನಾದ್ರೂ ಇರ್ಬೋದು. ಓಕೆ, ಆದ್ರೆ ಇವು ಬರೇ ಮಲ್ಟಿಪ್ಲಿಕೇಶನ್ ಕೊಟ್ಟಿರೋದ್ರಿಂದ ಈ ಮಲ್ಟಿಪ್ಲಿಕೇಶನ್ ಅನ್ನ ನೀವು ಮಾಡಬೇಕು. 2 × 2 ಅಂದ್ರೆ ಏನ್ ಬರುತ್ತೆ ಮಕ್ಕಳೇ? 4 ಉತ್ತರ. ಓಕೆ, ಈಗ ಏನಾಗ್ತದೆ, ಬ್ರಾಕೆಟ್ ಹೋಗ್ಬಿಡುತ್ತೆ. ಆಮೇಲೆ ಏನ್ ಚಿಹ್ನೆ ಇದೆ? ಭಾಗಿಲೆ ಇದೆ. ಓಕೆ, 4/2 ಅಂತ ನೋಡಿ. ಯಾವ ಕ್ರಿಯೆ ಇದೆ? ಈಗ ಭಾಗಕಾರ ಮಾತ್ರ ಇದೆ. ಹೀಗಾಗಿ 4 ನೀವು 2 ರಿಂದ ಭಾಗಕಾರ ಮಾಡಬೇಕು. 4/2 ಅಂದ್ರೆ ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ? 2. ಹೀಗಾಗಿ ಈ ಪ್ರಶ್ನೆಯನ್ನ ನೀವು ಬಿಡಿಸಿದಾಗ ಬರುವಂತ ಉತ್ತರ 2 ಆಗಿದೆ ಮಕ್ಕಳೇ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ 2 ಆಗಿದೆ. ಓಕೆ, ಈ ಬಾಡ್ಮಾಸ್ ನಿಯಮವನ್ನ ಅನುಸರಿಸಿ ನಾವು ಈ ಪ್ರಶ್ನೆಯನ್ನ ಬಿಡಿಸಿದ್ದೀವಿ. ಅರ್ಥ ಆಗಿದೆಯಲ್ಲ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನಿದೆ ಮಕ್ಕಳೇ? 4 × 5 ಮೈನಸ್ 3/3 ಅನ್ನು ಸಂಕ್ಷೇಪಿಸಿದಾಗ ಬರುವ ಉತ್ತರ. ನೋಡಿ ಮಕ್ಕಳೇ, 4 × 5 ಮೈನಸ್ 3/3 ಇದೆ. ಇದನ್ನ ಬಿಡಿಸಿ ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ಕೂಡ ನಾವು ಏನ್ ಮಾಡಬೇಕು? ಬಾಡ್ಮಾಸ್ ನಿಯಮವನ್ನ ಯೂಸ್ ಮಾಡ್ಕೋಬೇಕು ಮಕ್ಕಳೇ. ಬಾಡ್ಮಾಸ್ ನಿಯಮವನ್ನ ಯೂಸ್ ಮಾಡ್ಕೊಂಡು ಬಿಡಿಸಬೇಕಾಗುತ್ತೆ ಮಕ್ಕಳೇ. ಓಕೆ, ಈಗ ನೋಡಿ ಮಕ್ಕಳೇ, ಬಿ ಅಂದ್ರೆ ಏನು? ಬ್ರಾಕೆಟ್ಸ್. ಈ ಯಾವ್ದಾದ್ರು ಬ್ರಾಕೆಟ್ಸ್ ಕಾಣ್ತಾ ಇದೆಯಾ? ಬ್ರಾಕೆಟ್ ಇಲ್ಲ. ಓಕೆ, ಬ್ರಾಕೆಟ್ ಇಲ್ಲ. ಓಕೆ, ಏನಿದೆ? ಗುಣಾಕಾರ ಇದೆ. ಓಕೆ, ಮೈನಸ್ ಇದೆ, ಭಾಗಕಾರ ಇದೆ. ಈಗ ಏನ್ ಹೇಳುತ್ತೆ ನಿಯಮ? ಬ್ರಾಕೆಟ್ಸ್ ಇರ್ಲಿಲ್ಲ ಅಂದ್ರೆ ವಿಶೇಷ ಗುಣಾಕಾರ ಇದೆಯಾ? ಆಫ್ ಇದೆಯಾ? ನೋಡಿ, ಎಲ್ಲಾದ್ರೂ ದ ಅಂತ ಬರ್ತಿದ್ದಾರ? ಬರ್ದಿಲ್ಲ. ಹೀಗಾಗಿ ನೆಕ್ಸ್ಟ್ ಏನಿದೆ? ಡಿ ಅಂದ್ರೆ ಏನು? ಡಿವಿಷನ್ ಮಾಡಿ, ಭಾಗಕಾರ ಮಾಡಿ ಅಂತ ಹೇಳ್ತಿದೆ. ಓಕೆ, ಈಗ ನೋಡಿ, ಭಾಗಕಾರ ಕ್ರಿಯೆಯನ್ನ ನಾವು ಈ ಪ್ರಶ್ನೆಯಲ್ಲಿ ಮೊಟ್ಟ ಮೊದಲನೇದಾಗಿ ಮಾಡಬೇಕು. ಸರ್, ಭಾಗಕಾರ ಮಾಡಬೇಕು ಹೆಂಗಂತಂದ್ರೆ ಆ ಭಾಗಕಾರದ ಎಡಕ್ಕೆ ಮತ್ತು ಬಲಕ್ಕೆ ಇರುವಂತಹ ಸಂಖ್ಯೆಗಳನ್ನ ತಗೊಂಡ್ಬಿಟ್ಟು ಆ ಕ್ರಿಯೆಯನ್ನ ಮಾಡಬೇಕು. ನೋಡಿ, ಭಾಗಕಾರದ ಎಡಕ್ಕೆ ಏನಿದೆ? 3, ಬಲಕ್ಕೆ ಏನಿದೆ? 3 ಇದೆ ಮಕ್ಕಳೇ. ಇದನ್ನ ನಾವು ಬಿಡಿಸಬೇಕು. ಬೇರೆ ಉಳಿದವನ್ನ ಹೇಗಿದೆಯಾ ಅದೇ ರೀತಿ ಬರ್ಕೋಬೇಕು. ನೋಡಿ, ಏನಿದೆ? 4 × 5 ಮೈನಸ್ ಇದೆ, ಬರ್ಕೊಳ್ಳಿ. ಈಗ ಈ ಭಾಗಕಾರ ಕ್ರಿಯೆಯನ್ನ ಮಾಡಬೇಕು. 3 ರಿಂದ ಭಾಗಿಸಿದಾಗ ಬರುವಂತ ಉತ್ತರ 1 ಆಗಿದೆ ಮಕ್ಕಳೇ. ಓಕೆ, 1 ಬರೀಬೇಕು. ಓಕೆ, ಈಗ ಮತ್ತೆ ನೆಕ್ಸ್ಟ್ ನಿಯಮವನ್ನ ಅನುಸರಿಸಿ, ಬಾಡ್ಮಾಸ್ ನಿಯಮವನ್ನೇ ಅನುಸರಿಸಿ. ಈಗ ಏನೇನು ಕ್ರಿಯೆಗಳಿದಾವೆ? ಗುಣಾಕಾರ ಮೈನಸ್ ಇದೆ. ಓಕೆ, ಗುಣಾಕಾರ ಮತ್ತು ವ್ಯವಕಲನ ಇದೆ. ಈಗ ನೋಡಿ ಮಕ್ಕಳೇ, ಗುಣಾಕಾರ ಮತ್ತು ವ್ಯವಕಲನ ಇದ್ದಾಗ ಯಾವ ಕ್ರಿಯೆ ಮಾಡಬೇಕು? ಮೊಟ್ಟ ಮೊದಲಾಗಿ ಮಲ್ಟಿಪ್ಲಿಕೇಶನ್, ಗುಣಾಕಾರವನ್ನ ಮಾಡಬೇಕು. ಯಾವ ಫಸ್ಟ್ ಬರ್ತಾ ಇದೆ ನೋಡಿ, ಇವಾಗ ಗುಣಾಕಾರ ಮಾಡಬೇಕು. ನೋಡಿ, ಈಗ ಗುಣಾಕಾರ ಮಾಡ್ತೀವಿ. ಅದರದ ಆ ಗುಣಾಕಾರದ ಎಡಕ್ಕೆ ಮತ್ತು ಬಲಕ್ಕೆ ಇರುವ ಸಂಖ್ಯೆಯನ್ನ ತಗೊಳ್ಳೋಣ. ಉಳಿದುದನ್ನ ಹೆಂಗಿದೆಯೋ ಅದೇ ರೀತಿ ಬರೆಯೋಣ. ಓಕೆ, ನೋಡಿ, ಈಗ 4 × 5 ಅಂದ್ರೆ ಏನು? 4 5 20 ಮೈನಸ್ 1 ಎಷ್ಟಾಗ್ತದೆ? 19. ಓಕೆ, ಕೊನೆಯದಾಗಿ ವ್ಯವಕಲನ ಕ್ರಿಯೆ ಇತ್ತು. ನೋಡಿ, ಈ ಪ್ರಶ್ನೆಯನ್ನು ನಾವು ಬಿಡಿಸಿದಾಗ ಏನ್ ಬಂತು ಉತ್ತರ? 19. ಮೊಟ್ಟ ಮೊದಲನೇದಾಗಿ ನಾವು ಭಾಗಕಾರ ಮಾಡಿದ್ದೇವೆ, ಆಮೇಲೆ ಗುಣಾಕಾರ, ಆಮೇಲೆ ವ್ಯವಕಲನ ಮಾಡಿದ್ದೇವೆ. ಓಕೆ, ಹೀಗಾಗಿ ನಮ್ಮ ಉತ್ತರ 19 ಬಂತು. ಈಗ ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಮಕ್ಕಳೇ. 19 ಆಪ್ಷನ್ ಸಿ ಅಲ್ಲಿ ಇದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, 47 ಮೈನಸ್ 18 ಪ್ಲಸ್ 20 ಸಂಕ್ಷೇಪಿಸಿದಾಗ ಬರುವಂತಹ ಉತ್ತರ ಹೇಳ್ತಿದ್ದಾರೆ. ನೋಡಿ, ಏನೇನು ಕ್ರಿಯೆಗಳು ಕೊಟ್ಟಿದ್ದಾರೆ? 47
-18 ಪ್ಲಸ್ 20. ಓಕೆ ನೋಡಿ, ಬಾಡ್ಮಸ್ ನಿಯಮ ನಮ್ಗೆ ಏನ್ ಹೇಳುತ್ತೆ? ಓಕೆ ಓಕೆ ಈಗ ಏನೇನು ಕ್ರಿಯೆಗಳಿದಾವೆ? ಮೈನಸ್ ಮತ್ತು ಪ್ಲಸ್ ಇದಾವೆ. ಓಕೆ ನೋಡಿ, ಮೈನಸ್ ಮತ್ತು ಪ್ಲಸ್ ಇದ್ದಾಗ ಏನ್ ಕ್ರಿಯೆ ಮಾಡಬೇಕು? ಮೊಟ್ಟ ಮೊದಲಾಗಿ ಪ್ಲಸ್ ಮಾಡಬೇಕು. ಇಲ್ಲಿ ನೋಡಿ ಮಕ್ಕಳೇ, ನೋಡಿ 47 ಈ ಸಂಖ್ಯೆಯ ಚಿಹ್ನೆ ಯಾವುದು? ಓಕೆ ಪ್ಲಸ್ ಇದೆ, ಪ್ಲಸ್ 47. ಮತ್ತೆ ಈ 18ರ ಚಿಹ್ನೆ ಏನಿದೆ? ಮೈನಸ್. ಈ 20ರ ಚಿಹ್ನೆ ಏನಿದೆ? ಪ್ಲಸ್. ಓಕೆ ಪ್ಲಸ್ ಇರೋವನ್ನ ಒಂದ್ ಕಡೆ ಬರ್ಕೊಳ್ಳಿ ಮಕ್ಕಳೇ, 47 ಪ್ಲಸ್ 20. ಆಮೇಲೆ ಮೈನಸ್ ಇರೋದನ್ನ ಬರ್ಕೊಳ್ಳಿ, -18. ಈಗ ಏನಂತದೆ ರೂಲು? ಪ್ಲಸ್ ಮಾಡಿ ಅಂತ ಹೇಳುತ್ತೆ. 47 ಪ್ಲಸ್ 20 ಎಷ್ಟಾಗ್ತದೆ ಮಕ್ಕಳೇ? 67 ಆಗ್ತದೆ. ಓಕೆ 67. ಆಮೇಲೆ ಏನಿದೆ? -18. ಓಕೆ ಈಗೇನು ಕೊನೆಯದಾಗಿ ನಾವು ವ್ಯವಕಲನ ಕ್ರಿಯೆಯನ್ನ ಮಾಡಬೇಕಾಗ್ತದೆ. 67 -18 ಎಷ್ಟಾಗ್ತದೆ ಉತ್ತರ? ಓಕೆ 9. ಓಕೆನಾ? 5 - 1 ಏನಾಗ್ತದೆ? 4. ಸರಿಯಾದ ಉತ್ತರ ಏನ್ ಬರುತ್ತೆ ಅಂದ್ರೆ 49. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ 49. ಈ ರೀತಿ ನಾವು ನಿಯಮವನ್ನ ಬಿಡಿಸ್ಕೊಂಡ್ಬಿಟ್ಟು ಮಿಶ್ರಕ್ರಿಯೆ ಪಾಠದ ಪ್ರಶ್ನೆಗಳನ್ನ ಬಿಡಿಸಬೇಕಾಗುತ್ತೆ ಮಕ್ಕಳೇ. ಓಕೆ ಮುಂದಿನ ಪ್ರಶ್ನೆ ನೋಡಿ, 2/2 ಪ್ಲಸ್ 2 ಇಂಟು 2 ಮೈನಸ್ 2 ಇದೆ. ಓಕೆ 2/2 ಪ್ಲಸ್ 2 ಇಂಟು 2 ಮೈನಸ್ 2 ಇದೆ ಮಕ್ಕಳೇ. ಓಕೆ ರೂಲ್ ಏನು ಹೇಳುತ್ತೆ? ನಿಯಮ ಏನು ಹೇಳುತ್ತೆ? ಓಕೆ ಬಾಡ್ಮಾಸ್ ನಿಯಮದಲ್ಲಿ ಮೊಟ್ಟ ಮೊದಲದಾಗಿ ಬ್ರಾಕೆಟ್ ಬರುತ್ತೆ, ಆಮೇಲೆ ಆಫ್ ಬರುತ್ತೆ, ಆಮೇಲೆ ಡಿವಿಷನ್ ಬರುತ್ತೆ, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್ ಬರುತ್ತೆ ಮಕ್ಕಳೇ. ಓಕೆ ಪ್ರಶ್ನೆಯಲ್ಲಿ ಬ್ರಾಕೆಟ್ಸ್ನೂ ಇಲ್ಲ, ಆಫ್ನೂ ಇಲ್ಲ. ಹೀಗಾಗಿ ಮೊಟ್ಟ ಮೊದಲದಾಗಿ ನಾವು ಏನ್ ಮಾಡಬೇಕು? ಡಿವಿಷನ್ ಮಾಡಬೇಕು. ಹೌದಲ್ವಾ? ಡಿವಿಷನ್ ಎಲ್ಲಿದೆ? ಇಲ್ಲಿದೆ ಮಕ್ಕಳೇ. ಓಕೆ ಇದರ ಎಡಕ್ಕೆ ಮತ್ತು ಬಲಕ್ಕೆ ಇರುವಂತಹ ಸಂಖ್ಯೆಗಳು 2 ಮತ್ತೆ 2 ಇದೆ. 2ಅನ್ನ ಓಕೆ 2ರಿಂದ ಭಾಗಿಸಿದಾಗ ಬರುವಂತ ಉತ್ತರ 1. ಓಕೆ ಉಳಿದವನ್ನ ಹೆಂಗಿದೋ ಹಂಗೆ ಬರ್ಕೊಳ್ಳಿ. ಓಕೆ 2 ಇಂಟು 2 ಮೈನಸ್ 2. ಓಕೆನಾ? ಈಗೇನ್ ಹೇಳುತ್ತೆ ನಿಯಮ? ಪ್ಲಸ್ ಇದೆ, ಗುಣಾಕಾರ ಇದೆ, ಮೈನಸ್ ಇದೆ. ಏನ್ ಮಾಡಂತೆ ನಿಯಮ? ಗುಣಾಕಾರ ಮಾಡಿ ಅಂತ ಹೇಳುತ್ತೆ. ಸೊ ಗುಣಾಕಾರ ಮಾಡಬೇಕು. ಉಳಿದವೆಲ್ಲ ಅದೇ ರೀತಿ ಇರುವ ಹಾಗೆ ಬರ್ಕೊಬೇಕು. 1 ಪ್ಲಸ್ -2. ಓಕೆನಾ? 2 ಗುಣಿಲೆ 2 ಅಂದ್ರೆ ಉತ್ತರ ಎಷ್ಟು ಬರುತ್ತೆ? 4. ಓಕೆನಾ? 1 ಪ್ಲಸ್ 4 ಮೈನಸ್ 2. ಈಗ 2 ಕ್ರಿಯೆಗಳಿದಾವೆ, ಒಂದು ಪ್ಲಸ್ ಒಂದು ಮೈನಸ್. ರೂಲ್ ಏನ್ ಹೇಳುತ್ತೆ? ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಇದ್ದಾಗ ಅಡಿಷನ್ ಮಾಡು ಅಂತ ಹೇಳುತ್ತೆ. ಸೊ ಈಗ ನೋಡಿ, ಒಂದ್ರ ಚಿಹ್ನೆ ಪ್ಲಸ್ ಇದೆ, 4ರ ಚಿಹ್ನೆ ಪ್ಲಸ್ ಇದೆ, 2ರ ಚಿಹ್ನೆ ಏನಿದೆ? ಮೈನಸ್ ಇದೆ. ಹೀಗಾಗಿ ಪ್ಲಸ್ ಇರೋ ಒಂದ್ ಕಡೆ ಇದ್ದಾವೆ. ಹೀಗಾಗಿ ಇದು 2ಅನ್ನ ಕೂಡಿಸಿ 1 ಪ್ಲಸ್ 4 ಎಷ್ಟಾಗುತ್ತೆ ಮಕ್ಕಳೇ? ಉತ್ತರ 5. 5 ಮೈನಸ್ 2. ಓಕೆ 5 ಮೈನಸ್ 2 ಅಂದ್ರೆ ಎಷ್ಟು? 3. ಹೀಗಾಗಿ ಈ ಪ್ರಶ್ನೆಯನ್ನ ನಾವು ಬಾಡ್ಮಾಸ್ ನಿಯಮವನ್ನು ಉಪಯೋಗಿಸಿ ಬಿಡಿಸಿದಾಗ ಉತ್ತರ ಏನ್ ಬಂತು? 3. ಹೀಗಾಗಿ ಸರಿಯಾದಂತ ಉತ್ತರ ಆಪ್ಷನ್ ಸಿ. ಓಕೆ ಅರ್ಥ ಆಗ್ತಿದೆಯಲ್ಲ? ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ 5 ಗುಣಿಲೆ 13 ಮೈನಸ್ 12 ಭಾಗಿಲೆ 4 ಬಿಡಿಸಿದಾಗ ಬರುವಂತಹ ಉತ್ತರ. ಓಕೆ 5 ಇಂಟು 13 ಮೈನಸ್ 12 ಭಾಗಿಲೆ 4 ಬಿಡಿಸಿ ಅಂತ ಹೇಳ್ತಾ ಇದ್ದಾರೆ. ರೂಲ್ ಏನಿದೆ? ಬಾಡ್ಮಾಸ್. ಓಕೆ ಬ್ರಾಕೆಟ್ಸ್ ಬಿಡಿಸು, ಆಮೇಲೆ ಆಫ್ ಬಿಡಿಸು, ಆಮೇಲೆ ಡಿ ಬಿಡಿಸು, ಆಮೇಲೆ ಎಂ ಬಿಡಿಸು, ಆಮೇಲೆ ಎಸ್ ಬಿಡಿಸು ಅಂತ ಹೇಳುತ್ತೆ. ಓಕೆ ಬ್ರಾಕೆಟ್ಸ್ನೂ ಇಲ್ಲ, ಆಫ್ನೂ ಇಲ್ಲ. ಡಿ ಅಂದ್ರೆ ಡಿವಿಷನ್ ಮಾಡೋಣ. ಓಕೆ ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಸಬ್ಟ್ರಾಕ್ಷನ್ ಇದೆ. ಓಕೆ ಡಿವಿಷನ್ ಎಲ್ಲಿದೆ? ಇಲ್ಲಿದೆ. ನೋಡಿ ಎಡಕ್ಕೆ 12 ಬಲಕ್ಕೆ 4 ಇದೆ. ಇದನ್ನ ಬಿಡಿಸೋಣ. ಓಕೆನಾ? ಈಗ ನೋಡಿ ಉಳಿದವುಗಳನ್ನ ಹೇಗಿದಾವ ಅದೇ ರೀತಿ ಬರ್ಕೊಳ್ಳಿ. 5 ಇಂಟು 13 ಮೈನಸ್ 12ಅನ್ನ 4ರಿಂದ ಭಾಗಿಸಿದಾಗ ಉತ್ತರ ಏನ್ ಬರುತ್ತದೆ? 4 3 12. ಓಕೆನಾ? ಈಗ ಏನ್ ಮಾಡ್ಬೇಕು? ಗುಣಾಕಾರ ಮತ್ತು ಮೈನಸ್ ಇದೆ, ಗುಣಾಕಾರ ಮಾಡಬೇಕು. 5 ಇಂಟು 13 ಅಂದ್ರೆ ಎಷ್ಟು ಬರುತ್ತೆ? 65. ಓಕೆನಾ? 65 ಮೈನಸ್ 3. 65ರಲ್ಲಿ 3ಅನ್ನ ಮೈನಸ್ ಮಾಡಿ ಎಷ್ಟು ಬರುತ್ತೆ ಉತ್ತರ? 62. 62 ಸರಿಯಾದಂತಹ ಉತ್ತರ ಆಗುತ್ತದೆ. ಎಲ್ಲಿದೆ? ಆಪ್ಷನ್ ಎ ಎಲ್ಲಿದೆ ಮಕ್ಕಳೇ? 62 ಸರಿಯಾದ ಉತ್ತರ. ಓಕೆ ನಿಮಗೆ ಮಿಶ್ರಕ್ರಿಯೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ ಪ್ರಾಕ್ಟೀಸ್ ಮಾಡಿ, ಪ್ರತಿ ಕ್ವಶನ್ಸ್ ಅನ್ನ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನವೋದಯ ಪರೀಕ್ಷೆಗೆ ಸಂಬಂಧಿಸಿದಂತಹ ವಿಡಿಯೋಗಳಿಗಾಗಿ ನಮ್ಮ ಶಶಿ ನವೋದಯ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಥ್ಯಾಂಕ್ ಯು.